ನಾನು ನಿಮ್ಮ ಪ್ರೀತಿಯ ಆಶಾ. ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತಿನ ರೀಡಿಂಗ್ ಏನಪ್ಪ ಅಂತ ಹೇಳಿದರೆ, ಏಂಜಲ್ಸ್ ನಿಮಗೆ ಯಾವ ಸಂದೇಶವನ್ನು ತಂದಿದ್ದಾರೆ. ಓಕೆ, ನೀವು ನೋಡಲೇಬೇಕಾಗಿರುವಂತಹ ಮೆಸೇಜ್ ಇದು. ಓಕೆನಾ? ನಿಮಗಾಗಿ ಏಂಜಲ್ಸ್ ಒಂದು ಸಂದೇಶವನ್ನು ಕೊಡ್ತಾ ಇದ್ದಾರೆ. ಅಂದರೆ ಎಚ್ಚರಿಕೆ ಆಗಿರ್ಬೋದು, ಅಥವಾ ನೀವು ಪಡ್ತಿರುವಂಥ ಕಷ್ಟಕ್ಕಾಗಿರ್ಬೋದು, ಅಥವಾ ನೀವು ಯಾವ ವಿಚಾರಕ್ಕೆ ಏನು ಗೊತ್ತಾಗದೇ ಇರುವಂತಹ ಗೊಂದಲದಲ್ಲಿದ್ದೀರಾ ಅದನ್ನು ಒಂದು ಕ್ಲಾರಿಟಿ ಮಾಡೋದಕ್ಕೆ ಏಂಜಲ್ಸ್ ನಿಮಗೆ ಒಂದು ಸಂದೇಶವನ್ನು ತಂದಿದ್ದಾರೆ. ಓಕೆನಾ? ಇದು ಜನರಲ್ ರೀಡಿಂಗ್ ಆಗಿರುತ್ತೆ, ಮತ್ತು ಇದು ವೈಯಕ್ತಿಕ ರೀಡಿಂಗ್ ಆಗಿರುವುದಿಲ್ಲ. ಇದು ಯಾರಿಗೆಲ್ಲ ರೆಸನೇಟ್ ಆಗುತ್ತೆ ಅವ್ರು ಮಾತ್ರ ತೆಗೆದುಕೊಳ್ಳಿ, ಇನ್ನುಳಿದವರು ಸ್ಕಿಪ್ ಮಾಡಿ. ಓಕೆ, ನಿಮ್ಮ ಮೊದಲನೇ ಎನರ್ಜಿ ಏನಾಗ್ತಾ ಇದೆಯಪ್ಪ ಅಂತ ಹೇಳಿದರೆ, ಇಲ್ಲಿ ನಾನು ಎನರ್ಜಿ ಕಾಣ್ತಾ ಇರೋದು ಏನಪ್ಪ ಅಂತ ಹೇಳಿದರೆ, ನಿಧಾನದಲ್ಲಿ, ಅಂದರೆ ನಿಮ್ಮ ಪರಿಶ್ರಮ, ನೀವೇನು ಕೆಲಸ ಮಾಡ್ತಾ ಇದ್ರೆ ತುಂಬ ನಿಧಾನವಾಗಿ ಹೋಗ್ತಾ ಇದೆ. ಬಟ್ ಇಲ್ಲಿ ಹೋಗ್ತಾ ಇರೋದು ಏನಪ್ಪ ಅಂತ ಹೇಳಿದರೆ, ನಿಮ್ಮ ಎನರ್ಜಿಯು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾ ಇದೆ. ಓಕೆನಾ? ಇಲ್ಲಿ ನೀವು ತುಂಬಾ ಪ್ರಾಮಾಣಿಕವಾಗಿ ನಿಮ್ಮ ಕೆಲಸವನ್ನು ಮಾಡ್ತಾ ಬಂದಿದ್ದೀರಾ. ಆದರೆ ಜನರು ತಮ್ಮ ಕೆಲಸ ಮತ್ತು ವೃತ್ತಿಯ ಜೀವನ, ಓಕೆನಾ, ಅಥವಾ ಜವಾಬ್ದಾರಿಗಳ ಕಡೆಗೆ ತುಂಬಾ ಗಂಭೀರವಾಗಿದ್ದಾರೆ. ಅಂದರೆ ನೀವು ಏನು ಮಾಡ್ತಾ ಇದ್ದೀರಪ್ಪ ಅಂತ ಹೇಳಿದರೆ, ನಿಮ್ಮ ವೃತ್ತಿಯ ಜೀವನದಲ್ಲಾಗಿರ್ಬೋದು, ನಿಮ್ಮ ಕೆಲಸದಲ್ಲಾಗಿರ್ಬೋದು, ಅಥವಾ ನಿಮ್ಮ ಜವಾಬ್ದಾರಿಗಳಲ್ಲಾಗಿರ್ಬೋದು, ಒಂದು ಅತಿಯಾಗಿ ಆಲೋಚನೆ ಮಾಡ್ತಾ ಇದ್ದೀರ. ಒಂದು ಗಂಭೀರವಾದ ನಿರ್ಧಾರಗಳನ್ನು ತೆಗೆದುಕೊಳ್ಬೇಕು ಅನ್ನುವಂತಹ ಮನಸ್ಥಿತಿನ ಹೊಂದಿದ್ದೀರಾ. ಓಕೆನಾ? ಕೊಟ್ಟ ಮಾತನ್ನು ಉಳಿಸ್ಕೋಬೇಕು, ನಾನು ಹೇಗೆ ಮಾಡಬೇಕು, ಅಂದರೆ ಯಾರಿಗೋ ಒಂದು ಕೊಟ್ಟ ಮಾತನ್ನು ನಡೆಸಬೇಕು ಅನ್ನುವಂತಹ ಮನಸ್ಥಿತಿನ ನೀವು ಹೊಂದಿದ್ದೀರಾ. ಓಕೆನಾ? ಆ ನಿಷ್ಠೆಯಿಂದ ಕರ್ತವ್ಯವನ್ನು ನಿಭಾಯಿಸಬೇಕು ಅನ್ನುವಂತಹ ಎನರ್ಜಿ ಇಲ್ಲಿ ಕಾಣ್ತಾ ಇದೆ. ಅಂದರೆ ನೀವು ಯಾರಿಗೋ ಯಾವುದೋ ಒಂದು ಮಾತು ಕೊಟ್ಟಿದ್ದೀರಾ, ಅದನ್ನು ನೀವು ನಿಭಾಯಿಸಬೇಕು ಅನ್ನುವಂತಹ ಮನಸ್ಥಿತಿ ನಿಮ್ಮದು. ಓಕೆನಾ? ಆ ಮನಸ್ಥಿತಿಯಲ್ಲಿ ನೀವು ತುಂಬಾ ಆಲೋಚನೆ ಮಾಡ್ತಾ ಇದ್ದೀರಾ, ಅತಿಯಾಗಿ ಯೋಚನೆ ಮಾಡ್ತಾ ಇದ್ದೀರಾ. ನಿಮ್ಮ ಮನಸ್ಸಿಗೆ ಒಂದು ಜಾಗನೆ ಕೊಡದೇ ಇರುವಷ್ಟು, ತಾಳ್ಮೆನೇ ಇಲ್ಲದೆ ಇರುವಷ್ಟು ಕಿರಿಕಿರಿನ, ನೋವನ್ನು, ಹಿಂಸೆಯಿಂದ ಯೋಚನೆ ಮಾಡ್ತಾ ಇದ್ದೀರಾ. ಇದಾಗುತ್ತಾ? ಮುಂದೆ ಹೇಗೆ? ನಾ ಮಾಡುವಂಥ ಕೆಲಸ ಸರಿ ಇದೆಯಾ, ತಪ್ಪಿದೆಯಾ, ಹೇಗೆ ಮಾಡಬೇಕು? ಯೂನಿವರ್ಸನ್ನು ಸಪೋರ್ಟ್ ಕೇಳ್ತಾ ಇದ್ದೀರಾ, ಏಂಜಲ್ಸ್ ಸಪೋರ್ಟ್ ಕೇಳ್ತಾ ಇದ್ದೀರಾ. ಇದು ನೀವೇನು ಏಂಜಲ್ಸ್ ಅಥವಾ ಮಾಸ್ಟರ್ಸ್ ಅಥವಾ ನೀವು ನಂಬಿರುವಂಥ ದೈವಶಕ್ತಿಯ ಆರಾಧನೆ ಮಾಡ್ತಾ ಅವರಲ್ಲಿ ನೀವು ಈ ಪ್ರಾರ್ಥನೆ ಇಟ್ಟಿದ್ದೀರಾ ಅಂದರೆ, ಇಲ್ಲಿ ಖಂಡಿತವಾಗಿ ಇದು ನಿಮಗೆ ಮೆಸೇಜ್ ಆಗಿರುತ್ತೆ. ಓಕೆನಾ? ಓಕೆ, ನೀವು ನಂಬಿರುವಂತಹ ದೈವಶಕ್ತಿ ಯಾವುದಿದೆಯೋ ಅದನ್ನು ಒಂದು ಸಾರಿ ನಿಮ್ಮ ಮನಸ್ಸಲ್ಲಿ ಪ್ರಾರ್ಥನೆ ಮಾಡಿ ಈ ರೀಡಿಂಗ್ ನೋಡಿದರೆ ಈ ಎನರ್ಜಿ ನಿಮಗೆ ಕನೆಕ್ಟ್ ಆಗುತ್ತೆ. ಓಕೆನಾ? ಓಕೆ, ಥ್ಯಾಂಕ್ ಯು ಯೂನಿವರ್ಸ್. ಮತ್ತು ಯಾರೆಲ್ಲ ನನಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ, ಥ್ಯಾಂಕ್ ಯು. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಮತ್ತು ಪರ್ಸ್ನಲ್ ರೀಡಿಂಗ್ ತಗೋತಾ ಇದ್ದೀರಾ, ಥ್ಯಾಂಕ್ ಯು ಸೋ ಮಚ್. ನನಗೆ ಮತ್ತೆ ಇದೇ ಥರ ರೀಡಿಂಗ್ ಮಾಡೋದಕ್ಕೆ ಒಂದು ಎನರ್ಜಿ ಬೂಸ್ಟ್ ಅಂತ ಹೇಳ್ಬೋದು. ನೀವು ಮಾಡುವಂಥ ಕಮೆಂಟ್ಸ್ ಆಗಿರ್ಬೋದು, ನೀವು ಸಪೋರ್ಟ್ ಮಾಡ್ತಾ ಇರುವಂತಹ ಪ್ರತಿಯೊಂದು ವಿಚಾರದಲ್ಲಿಯೂ ನನಗೆ ತುಂಬಾ ಅನುಕೂಲ ಆಗುತ್ತೆ. ಥ್ಯಾಂಕ್ ಯು. ಹೀಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಏಂಜಲ್ಸ್ ಮೆಸೇಜ್ ಏನಿದೆ ಅನ್ನೋದನ್ನು ನೋಡೋಣ. ಥ್ಯಾಂಕ್ ಯು. ಮತ್ತು ಇಲ್ಲಿ ಯಾವ ಥರಪ್ಪ ಅಂತ ಹೇಳಿದರೆ, ಜನರು ಹೆಚ್ಚು ನಿಮ್ಮನ್ನು ಹರಿಸ್ತಾ ಇದ್ದಾರೆ. ಅಂದರೆ ನಿಮ್ಮ ಬಗ್ಗೆ ಹೆಚ್ಚು ಗಮನ ಕೊಡ್ತಾ ಇದ್ದಾರೆ, ಮತ್ತು ನೀವು ಹೋಗ್ತಾ ಇರೋ ದಾರಿನ ನೋಡಿ ಖುಷಿ ಪಡುವಂಥದ್ದು ಸಹಿತ ನಡೀತಾ ಇದೆ. ಓಕೆನಾ? ಇವತ್ತು ಏಂಜಲ್ಸ್ ತುಂಬಾ ಮೆಸೇಜಸ್ ಕೊಡ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್. ವಾವ್, ಮ್ಯಾಜಿಷಿಯನ್ ಕಾರ್ಡ್ ಇದೆ. ಏಂಜಲ್ಸಿಂದ ಯಾವ ಸಂದೇಶ? ವಾವ್, ದ ಸನ್, ಜವಾಬ್ದಾರಿ, 10 of Wands, 7 of Wands, 4 of Pentacles, ಇಲ್ಲಿ 9 of Wands. ಇಲ್ಲಿ ನೀವು ತುಂಬಾ ಆಲೋಚನೆಯಲ್ಲಿದ್ದೀರಾ, ಬಟ್ ಸಕ್ಸಸ್ ದಾರಿಲಿದ್ದೀರಾ. ಬಟ್ ಏನಪ್ಪ ಅಂತ ಹೇಳಿದರೆ, ನಿಮ್ಮದೇ ಆದಂತಹ ಜವಾಬ್ದಾರಿ, ನಿಮ್ಮದೇ ಆದಂತಹ ವೃತ್ತಿ ಜೀವನ, ನಿಮ್ಮದೇ ಆದಂತಹ ಕೆಲಸದಲ್ಲಿ ನೀವು ಯಾವ ರೀತಿ ಯೋಚನೆ ಮಾಡ್ತಾ ಇದ್ದೀರಾ ಅಂತ ಹೇಳಿದರೆ ಇಲ್ಲಿದೆ ನೋಡಿ. ನಿಮ್ಮಲ್ಲಿ ಆಲ್ರೆಡಿ ತುಂಬಾ ಎಕ್ಸ್ಪೀರಿಯನ್ಸ್ ಇದೆ, ನೀವು ತುಂಬಾ ಮುಗ್ಧರಿದ್ದೀರಾ. ನೀವೆಲ್ಲ ಕೆಲಸದಲ್ಲೂ ಸಕ್ಸಸ್. ಕೆಲಸ ಅಂದರೆ ಎತ್ತಿರ ಕೈ ನೀವು. ಓಕೆನಾ?
ನೀವು ಹೋಗ್ತಾ ಇರೋ ದಾರಿ ಹೇಗಿದೆಯಪ್ಪ ಅಂದ್ರೆ ತುಂಬಾನೇ ಒಳ್ಳೆ ದಾರಿ ಇದೆ. ಬಟ್ ಇಷ್ಟು ದಿನ ನೀವು ಕಷ್ಟಪಟ್ಟಿದ್ದೀರಾ, ನೀವು ಅದರದ್ದೇ ಆದಂತಹ ಜವಾಬ್ದಾರಿಗಳನ್ನ ನಿಭಾಯಿಸಿದ್ದೀರಾ. ಇಲ್ಲಿ ಏನ್ ತೋರಿಸುತ್ತಪ್ಪ ಅಂತ ಹೇಳಿದ್ರೆ ಅರ್ತ್ ಅಂದ್ರೆ ಭೂಮಿ ತತ್ವವನ್ನ ತೋರಿಸ್ತಾ ಇದೆ. ಓಕೆನಾ, ಭೂಮಿ ತತ್ವ ಅಂದ್ರೆ ಏನಪ್ಪಾ ಅಂತ ಹೇಳಿದ್ರೆ ಇಲ್ಲಿ ಭವಿಷ್ಯದ ಬಗ್ಗೆ, ಸುರಕ್ಷತೆಯ ಬಗ್ಗೆ ನೀವು ತುಂಬಾನೇ ಆಲೋಚನೆ ಮಾಡ್ತಾ ಇದ್ದೀರಾ. ಓಕೆನಾ, ಮುಂದಿನ ದಿನಗಳಲ್ಲಿ ಆರ್ಥಿಕವಾಗಿ ಒಂದು ಗಟ್ಟಿಯಾದ ಯಶಸ್ಸು ಸಿಗಲಿದೆ ಅಂತ ಹೇಳಿ ದ ಸನ್ ಕಾರ್ಡ್ ಹೇಳ್ತಾ ಇದೆ. ಅಂದ್ರೆ ನೀವು ಪ್ರತಿಯೊಂದು ವಿಚಾರದಲ್ಲೂ, ಭೂಮಿ ವಿಚಾರದಲ್ಲಾಗಿರ್ಬೋದು, ನಿಮ್ಮ ಕೆಲಸದ ವಿಚಾರದಲ್ಲಾಗಿರ್ಬೋದು, ಫೈನಾನ್ಷಿಯಲ್ ವಿಚಾರದಲ್ಲಾಗಿರ್ಬೋದು, ಕೆರಿಯರ್ ವಿಚಾರದಲ್ಲಾಗಿರ್ಬೋದು, ನೀವು ಹೋಗ್ತಾ ಇರುವಂತ ಜಾಬ್ ಅಲ್ಲಾಗಿರ್ಬೋದು, ನೀವು ಹುಡುಕ್ತಾ ಇರುವಂತ ಜಾಬಿಗೋಸ್ಕರ ನೀವು ಕಾಯ್ತಾ ಇರ್ಬೋದು, ಪ್ರತಿಯೊಂದು ವಿಚಾರದಲ್ಲಿಯೂ ಸಹಿತ ನೀವು ಸಕ್ಸಸ್ ಅನ್ನ ಪಡೆಯುವ ದಾರಿಯಲ್ಲೇ ಇದ್ದೀರಾ, ಸರಿಯಾದ ದಾರಿಲಿದ್ದೀರಾ ಅಂತ ಇಲ್ಲಿ ಹೇಳ್ತಾ ಇದೆ. ಅಂದ್ರೆ ಏಂಜಲ್ಸ್ ನಿಮಗೆ ಹೇಳ್ತಾ ಇರೋದೇನಪ್ಪ, ಸರಿಯಾದ ದಾರಿಲಿ ಇದೀರಾ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ತಾ ಇದ್ರು. ಆದ್ರೆ ಇಲ್ಲಿ ವಾಂಡ್ಸ್ ಏನ್ ಹೇಳ್ತಾ ಇದೆಪ್ಪ ಅಂತ ಹೇಳಿದ್ರೆ ನಿಮಗೆ ಇಲ್ಲಿ ನಾನು ಅವಾಗಲೇ ಹೇಳಿದಾಗೆ ಏನಪ್ಪ ಅಂದ್ರೆ ಸಕ್ಸಸ್ ದಾರಿಲಿ ಇದ್ದೀರಾ. ಆದ್ರೆ ಇಲ್ಲಿ ನೀವೇನ್ ಮಾಡ್ತಾ ಇದ್ರಪ್ಪ ಅಂತ ಹೇಳಿದ್ರೆ 10 ಆಫ್ ವಾಂಡ್ಸ್ ಬಂದಿದೆ. ಓಕೆನಾ, 10 ಆಫ್ ವಾಂಡ್ಸ್ ಏನ್ ಹೇಳ್ತಾ ಇದಪ್ಪ ಅಂತ ಹೇಳಿದ್ರೆ ನೀವು ನಿಮ್ಮ ಜೀವನದಲ್ಲಿ ಸಾಕಷ್ಟು ಹೋರಾಟ, ಸವಾಲುಗಳನ್ನ ಎದುರಿಸಿದ್ದೀರಾ. ಓಕೆನಾ, ಆ ಸವಾಲುಗಳು, ಆ ಜವಾಬ್ದಾರಿಗಳನ್ನ ಎದುರಿಸ್ತಾ ಏನಾಗಿದ್ದೀರಾ, ತುಂಬಾನೇ ಸುಸ್ತಾಗಿದ್ದೀರಾ. ಅಂದ್ರೆ ನೀವು ಸುಸ್ತಾಗಿರೋದಕ್ಕಿಂತ ನಿಮ್ಮ ಮಾನಸಿಕ ಸ್ಥಿತಿ, ನಿಮ್ಮ ಮೈಂಡ್, ನಿಮ್ಮ ಬಾಡಿ, ನೀವು ಮಾಡ್ಕೊಂತಿರುವಂತಹ ಟೆನ್ಷನ್, ನೀವು ಫ್ಯಾಮಿಲಿಲಿ ಆಗಿರ್ಬೋದು, ಆಫೀಸಲ್ಲಾಗಿರ್ಬೋದು, ಅಥವಾ ನೀವು ಫೈನಾನ್ಷಿಯಲಿ, ಅಥವಾ ನೀವು ಏನಾದರೂ ಬಿಸ್ನೆಸ್ ಮಾಡ್ತಾ ಇರ್ಬೋದು, ನೀವು ಯಾವುದೋ ಒಂದು ಓನಾಗಿ ನೀವು ಕೆಲಸ ಮಾಡ್ತಾ ಇರ್ಬೋದು, ಅದರಲ್ಲಿ ಪ್ರತಿಯೊಂದರಲ್ಲಿ ನೀವು ಸಕ್ಸಸ್ ಅನ್ನ ಪಡೆದಿದ್ದೀರಾ. ಬಟ್ ಇವಾಗ ನೀವೇನಾಗ್ತಾ ಇದೆಪ್ಪ ಅಂತ ಹೇಳಿದ್ರೆ ಆ ಜವಾಬ್ದಾರಿಗಳನ್ನ ನಿಭಾಯಿಸ್ತಾ ನಿಮ್ಮನ್ನ ನೀವು ಮರ್ತಿದ್ದೀರಾ. ಓಕೆನಾ, ನಿಮ್ಮನ್ನು ನೀವು ಮರ್ತಿದ್ದೀರಾ. ಮತ್ತು ಸವಾಲುಗಳನ್ನ ಎದುರಿಸಿ ಒಂಥರ ಹೇಗೆ ಅಂದ್ರೆ ಸುಸ್ತಾಗಿರುವಂತಹದ್ದು, ಅಂದ್ರೆ ನಿಮ್ಮ ಮನಸ್ಸಿಗೆ ಒಂದು ನೋವನ್ನ ಪಟ್ಟಿರುವಂಥದ್ದು, ಕಿರಿಕಿರಿನ ಅನುಭವಿಸಿರುವಂಥದ್ದು. ಜಸ್ಟ್ ಈಗ ನಾನು ಈ ಜವಾಬ್ದಾರಿಯನ್ನ ಬೇರೆಯವರಿಗೆ ನಿಭಾಯಿಸ್ಬೇಕು, ಬೇರೆಯವರಿಗೆ ಕೊಟ್ಟು ನನ್ನನ್ನು ನಾನು ನೋಡ್ಕೊಳ್ಬೇಕು, ನನ್ನ ಶ್ರಮ ಏನಿದೆ ಇಲ್ಲಿಗೆ ನಾನು ಬೇರೆಯವರ ಹ್ಯಾಂಡ್ ಓವರ್ ಮಾಡಬೇಕು, ಅಥವಾ ನೀವೇ ಅದನ್ನ ನೋಡ್ಕೊಳ್ಳುವ ಬದಲು ಬೇರೆಯವ್ರನ್ನ ಸಪೋರ್ಟು ಸಹಿತ ನೀವು ತೆಗೆದುಕೋಬೇಕು ಅನ್ನೋದನ್ನ ಏಂಜಲ್ಸ್ ನಿಮಗೆ ಹೇಳ್ತಾ ಇದ್ದಾರೆ. ಅಂದ್ರೆ ನೀವು ಇವಾಗ ಆಲ್ರೆಡಿ ಸಕ್ಸಸ್ಫುಲ್ ದಾರಿಲೇ ಇದ್ದೀರಾ. ಜಸ್ಟ್ ಇವಾಗ ನೀವು ನಿಮ್ಮ ಮೈಂಡಿಗೆ, ನಿಮ್ಮ ಬಾಡಿಗೆ, ನಿಮ್ಮ ಹೆಲ್ತ್ ಕಡೆ ಸ್ವಲ್ಪ ಗಮನ ಕೊಟ್ಟು ನಿಮ್ಮ ಹೆಲ್ಪಿಗೆ ಅಂತ ಹೇಳಿ ಬೇರೆಯವ್ರನ್ನ ತಗೊಂಡ್ರೆ ನೀವು ಇನ್ನೂ ಸಕ್ಸಸ್ ಅನ್ನ ಪಡಿತೀರಾ. ಬೇರೆಯವರ ಹ್ಯಾಂಡ್ ಓವರ್ ಮಾಡಿ ಅವ್ರ ಜೊತೆ ನೀವು ಇದ್ದು ಅವರಿಗೆ ಹೇಳುವಂತಹ ರೀತಿ ಏನಿದೆ ಅದರಿಂದ ನೀವು ಸಪೋರ್ಟಿವ್ ಆಗಿರ್ಬೋದು. ಅಥವಾ ನೀವು ಯಾವುದೋ ಒಂದು ವಿಚಾರಕ್ಕೆ ತುಂಬಾನೇ ಸ್ಟ್ರೆಸ್ ತಗೊಂತಾ ಇರ್ಬೋದು, ಜಾಬ್ ವಿಚಾರ, ಕೆರಿಯರ್, ಮತ್ತೆ ಮುಂದೆ ಏನಾಗುತ್ತೆ, ಹೇಗೆ ನಾನು ಏನ್ ಮಾಡ್ಬೋದು, ಯಾವ ವಿಚಾರಕ್ಕೆ, ಫ್ಯಾಮಿಲಿ ವಿಚಾರದಲ್ಲಾಗಿರ್ಬೋದು, ಅಥವಾ ಬೇರೆ ನಿಮ್ಮ ಜಾಬ್ ಮಾಡುವಂತಹ ಕೆಲಸದ ಜಾಗದಲ್ಲಾಗಿರ್ಬೋದು, ಬೇರೆಯವರ ಮಾತುಗಳಿಗಾಗಿರ್ಬೋದು, ನೀವು ಮಾಡುವಂಥ ಕೆಲಸ ಎಷ್ಟೇ ನಿಯತ್ತಾಗಿದ್ರೂ ಸಹಿತ ಅಲ್ಲಿಂದ ನಿಮಗೆ ಹಿಂಸೆಗಳನ್ನು, ನೋವು ಪಡ್ತಾ ಇರೋದ್ರಿಂದ ಆಗಿರ್ಬೋದು. ಹೀಗೆ ನೀವೇನಾದರೂ ಜವಾಬ್ದಾರಿಗಳನ್ನು, ಈ ರೀತಿ ಗಲಾಟೆ, ಸವಾಲುಗಳನ್ನು ಎದುರಿಸ್ತಾ ನೀವು ನಿಮ್ಮ ಮಾನಸಿಕವಾಗಿ ಒಂದು ನೋವನ್ನು ಸಹಿತ ನೀವು ಅನುಭವಿಸ್ತಾ ಇರ್ಬೋದು. ಆದರೆ ಇಲ್ಲಿ ಏಂಜಲ್ಸ್ ಹೇಳೋದೇನಪ್ಪ ಅಂತ ಹೇಳಿದರೆ, ನೀವೊಬ್ಬರೇ ಅಲ್ಲ ನಿಭಾಯಿಸಬೇಕಾಗಿರೋದು, ನಿಮ್ಮ ಜೊತೆ ಇನ್ನೊಬ್ಬರನ್ನ ನಿಮ್ಮ ಜೊತೆಗೆ ನಿಮ್ಮ ಸಹಾಯಕ್ಕಾಗಿ ತೆಗೆದು ಅವರಿಗೂ ಸಹಿತ ಆ ಜವಾಬ್ದಾರಿನ ನಿಭಾಯಿಸಿ ನಿಮ್ಮನ್ನ ನೀವು ಸಹಿತ ನಿಮ್ಮ ಹೆಲ್ತ್ ಕಡೆ ಸ್ವಲ್ಪ ಗಮನ ಕೊಡಿ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ತಾ ಇದೆ. ಇಲ್ಲಿ ಇನ್ನೊಂದು ಹೇಳುತ್ತೆ ಏನಪ್ಪಾ ಅಂದ್ರೆ, ಹಳೆಯ ಕಹಿ ನೆನಪು ಏನಾದರೂ ಇತ್ತು ಅಂತ ಹೇಳಿದ್ರೆ ಹಿಂದಿನ ಕಷ್ಟಗಳಿಂದಾಗಿ ಜನರು ಈಗ ತುಂಬಾ ಎಚ್ಚರಿಕೆಯಿಂದ ಇರ್ತಾರೆ. ಓಕೆನಾ, ನೀವು ಏನಾದರೂ ನೀವು ಹಿಂದೆ ನಡೆದಿರುವಂಥದ್ದು ಏನಾದರೂ ಕೆಲಸ ಇತ್ತು, ಅಥವಾ ನಿಮ್ಮ ಜೊತೆ ಯಾರಾದರೂ ನಿಮಗೆ ಸಪೋರ್ಟಿವ್ ಆಗಿದ್ರು, ಅಥವಾ ನಿಮಗೆ ಸಹಾಯ ಮಾಡ್ತಾ ಇದ್ದೀನಿ ಅಂತ ಹೇಳಿ ಏನಾದ್ರು ನಿಮ್ಮ ಜೊತೆ ಇರುವಂಥ ವ್ಯಕ್ತಿಗಳು ನಿಮ್ಮನ್ನ ಹೀಯಾಳಿಸ್ತಾ ಇರ್ಬೋದು, ಅಥವಾ ನೀವು ಏನೋ ಒಂದು ಕಿರಿಕಿರಿ ಮಾಡ್ಕೊಂಡಿರ್ಬೋದು, ಹಿಂದೆ ಏನೋ ಒಂದು ನಡೆದಿದೆ ನಿಮ್ಮ ಜೀವನದಲ್ಲಿ, ಅದನ್ನ ನೀವು ಮರುಕಳಿಸಿ ನೀವು ಪದೇ ಅದನ್ನೇ ಯೋಚನೆ ಮಾಡ್ತಾ ಇರೋದ್ರಿಂದನೂ ಸಹಿತ ಇಲ್ಲಿ ನೀವು ನೋವನ್ನು ಪಡ್ತಾ ಇರುವಂಥದ್ದು ಸಹಿತ ಆಗಿದೆ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಓಕೆನಾ, ಇಲ್ಲಿ 7 ಆಫ್ ವಾಂಡ್ಸ್ ಬಂದಿದೆ. 7 ಆಫ್ ವಾಂಡ್ಸ್ ಏನಪ್ಪಾ ಅಂತ, ಆಲ್ರೆಡಿ ನಿಮ್ಮಲ್ಲಿ ಗುರಿ ಇದೆ, ನೀವು ಬೇರೆಯವ್ರಿಗೆ ಹ್ಯಾಂಡ್ ಓವರ್ ಮಾಡ್ತಿರೋ, ಅಥವಾ ಬೇರೆಯವ್ರ ಜೊತೆ ನೀವು ಮಾತಾಡ್ತಿರೋ, ಅಥವಾ ಬೇರೆ ಏನೋ ಒಂದು ಕೆಲಸ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಗೊತ್ತಿಲ್ಲ. ಬಟ್ ನಿಮ್ಮ ಸವಾಲು ಏನಿದೆ, ನಿಮ್ಮ ಸವಾಲಿಗೆ ನೀವು ಏನು ಮಾಡ್ತಾ ಇದ್ರಪ್ಪ ಅಂತ ಹೇಳಿದರೆ, ನಿಮ್ಮದೇ ಆದಂತಹ ಜೀವನದಲ್ಲಿ, ಅಂದರೆ ನಿಮ್ಮದೇ ಆದಂತಹ ವಿಚಾರದಲ್ಲಿ ನಿಮಗೆ ಯಾರ ಸಪೋರ್ಟ್ ಇಲ್ಲದೆ ನಾನು ಒಂಟಿಯಾಗಿ ನಾನು ಈ ಕೆಲಸನ ನಿಭಾಯಿಸ್ತಾನೆ ಅನ್ನುವಂತಹ
ಮನಸ್ಥಿತಿಲೂ ನೀವು ಇದ್ದೀರಾ. ಓಕೆನಾ. ಇಲ್ಲಿ ಏಂಜಲ್ಸ್ ಏನು ಹೇಳಿದ್ರು, ನೀವು ಒಬ್ಬರನ್ನ ಯಾರನ್ನಾದರೂ ನಿಮ್ಮ ಸಪೋರ್ಟಿಗೆ ತಗೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ನಿಮ್ಮ ಕೆರಿಯರ್, ನಿಮ್ಮ ಜಾಬ್, ನಿಮ್ಮ ಪ್ರತಿಯೊಂದು ವಿಚಾರದಲ್ಲೂ ಸಹಿತ ನೀವು ಏನು ಮಾಡ್ತಾ ಇದ್ದೀರಾ, ಹೌದು ನಿಮಗೆ ಇದೆ, ಅದು ನಿಮಗೆ ಆ ಚಾಲೆಂಜ್ ಇದೆ. ನಾನು ಏನೇ ಸವಾಲುಗಳು ಬಂದರೂ ಅದನ್ನ ಎದುರಿಸುವಂಥ ಶಕ್ತಿ ನನ್ನಲ್ಲಿದೆ, ನನ್ನಲ್ಲಿ ಸಾಮರ್ಥ್ಯ ಇದೆ, ನನ್ನಲ್ಲಿ ಆ ಎಬಿಲಿಟಿ ಇದೆ ಅಂತ ಹೇಳಿ ತುಂಬಾ ಸ್ಟ್ರಾಂಗ್ ಆಗಿ ನೀವು ಹೋಗ್ತಾ ಇದ್ದೀರಾ. ನೀವು ಇಲ್ಲಿ ಸಹಿತ ಒಂಟಿಯಾಗಿ ಇದ್ರೆ, ಇಲ್ಲಿ ಸಹಿತ ಒಂಟಿಯಾಗಿ ಇದ್ದೀರಾ. ಓಕೆನಾ. ಅದು ಎಲ್ಲಿ ಹೇಳ್ತಾ ಇದ್ದೀರಪ್ಪ ಅಂತ, ಎಷ್ಟೇ ಸವಾಲು ಬಂದರೂ ಸಹಿತ ನಾನು ಎದುರಿಸೋದಕ್ಕೆ ನಾನು ರೆಡಿ ಇದ್ದೀನಿ ಅಂತ ಹೇಳಿ ನೀವು ಮುನ್ನುಗ್ತಾ ಇದ್ದೀರಾ. ಆದರೆ ಇಲ್ಲಿ ನಿಮಗೆ ಫೈನಾನ್ಷಿಯಲಿ ಲಾಸನ್ನು ಅನುಭವಿಸುವಂಥದ್ದು ಇದೆ ನೀವು. ಓಕೆನಾ. ನಿಮ್ಮ ಫ್ಯಾಮಿಲಿ ವಿಚಾರದಲ್ಲಾಗಿರ್ಬೋದು ಅಥವಾ ಫೈನಾನ್ಷಿಯಲ್ ವಿಚಾರದಲ್ಲಾಗಿರ್ಬೋದು, ನಿಮಗೆ ಪ್ರಮೋಷನ್ ಆಗದೆ ಇರ್ಬೋದು, ಅಥವಾ ನಿಮಗೆ ಜಾಬ್ ಕೈ ಕೊಡ್ಬೋದು, ಅಥವಾ ನಿಮ್ಮ ಹೆಲ್ತೇ ಕೈ ಕೊಡ್ಬೋದು. ನೀವು ಏನಾಗ್ತಾ ಇದ್ರಪ್ಪ, ನೀವು ಏನೇ ಒಂದು ಮುಂದೆ ಹೋಗ್ತಾ ಇದ್ದೀರಾ ಅಂತ ಹೇಳಿದರೆ, ಅಲ್ಲಿ ನೀವು ಯಾವ ರೀತಿ ಅಂತ ಹೇಳಿದರೆ ನಿಮ್ಮದೇ ಆದಂತಹ ಒಂದು ಐಡಿಯಾದ ಮೇಲೆ ಹೋಗಬೇಕಾಗಿದೆ. ಅಂದರೆ ನಾನು ಹೋಗುವ ದಾರಿ ಸರಿ ಇದೆಯಾ ಸರಿ ಇಲ್ವಾ. ಯಾಕೆಂದರೆ ಇಲ್ಲಿ 4 ಆಫ್ ಪೆಂಟಿಕಲ್ ಒಂದೇ. 4 ಆಫ್ ಪೆಂಟಿಕಲ್ ಏನು ಹೇಳೋದಪ್ಪ ಅಂತ ಹೇಳಿದರೆ, ನಿಮ್ಮ ಫೈನಾನ್ಷಿಯಲಿ ನೀವು ಎಷ್ಟೇ ಪ್ರಯತ್ನ ಮಾಡಿದರೂ ಸ್ವಲ್ಪ ನೀವು ಅದನ್ನು ಕಂಟ್ರೋಲ್ ಮಾಡುವಂಥದ್ದಿದೆ. ಓಕೆನಾ. ನೀವು ಅದನ್ನು ಯಾರಿಗೂ ಬಿಟ್ಕೊಡ್ತಾ ಇಲ್ಲ. ಇದು ನನ್ನದೇ ಜಾಬ್, ಇದು ನನ್ನದೇ ಕೆಲಸ, ಇದು ನನ್ನದೇ ಹಣ, ಇದು ನನ್ನದೇ ಮನೆ, ಇದು ನನ್ನದೇ ಎಲ್ಲ, ಇದು ನನ್ನದೇ ಆಸ್ತಿ, ಈ ರೀತಿಯಾದಂತಹ ಮನಸ್ಥಿತಿ ಇರುವಂತಹ ವ್ಯಕ್ತಿ. ನಾನು ಕಷ್ಟಪಟ್ಟು ದುಡಿದಿರುವಂಥದ್ದು, ನಾನು ಸವಾಲಾಗಿ ಅಂದರೆ ಪ್ರತಿಯೊಂದು ವಿಚಾರದಲ್ಲಿಯೂ ಸಹಿತ ಒಂದು ತುಂಬಾ ಶ್ರಮಪಟ್ಟು ಇದು ಮಾಡಿರುವಂಥದ್ದು, ಕೆಲಸ ಮಾಡಿರುವಂಥದ್ದು. ಓಕೆನಾ. ಆ ಕೆಲಸ ಮಾಡಿರೋದ್ರಲ್ಲಿ ನಾನು ದುಡಿಮೆ ಮಾಡಿದ್ದು, ಇದು ನನ್ನದೇ ಎಲ್ಲದು ಅಂತ ಅನ್ನುವಂತಹ ಮನಸ್ಥಿತಿ ನಿಮ್ಮದು. ಹಾಗಾಗಿ ಒಂಟಿಯಾಗಿ ಇಲ್ಲಿಯವರೆಗೂ ಹೋರಾಟ ಮಾಡ್ಕೊಂಡು ಬಂದರೆ, ಎಷ್ಟೇ ಅಡೆತಡೆಗಳಾಗಿರ್ಬೋದು, ಮನೆ ಕಡೆಯಿಂದ ನಿಮಗೆ ಕಿರಿಕಿರಿನ ಮಾಡಿರ್ಬೋದು, ಅಥವಾ ನೀವಿರುವಂಥ ಜಾಗದಲ್ಲಿ ನಿಮಗೆ ಜನಗಳು ಹಿಂಸೆ ಮಾಡಿರ್ಬೋದು, ಅಥವಾ ನಿಮ್ಮದೇ ಆದಂತಹ ಬೇರೆ ಯಾವುದೋ ಒಂದು ವಿಚಾರದಲ್ಲಿ ನೋವುಗಳನ್ನು ಪಟ್ಟಿರ್ಬೋದು. ಬಟ್ ನಿಮ್ಮಲ್ಲಿರುವಂತಹ ಎಬಿಲಿಟಿ ಅಂದರೆ ನಿಮ್ಮಲ್ಲಿರುವಂತಹ ಜನರಲ್ ಆಗಿರುವಂತಹ ಪ್ರತಿಯೊಂದು ವಿಚಾರನೂ ನೀವು ತಿಳ್ಕೊಂಡಿರುವಂತಹ ವ್ಯಕ್ತಿ ಆಗಿರೋದ್ರಿಂದ, ಏನೇ ಅಡೆತಡೆಗಳು ಬಂದರೂ, ಎಷ್ಟೇ ಸವಾಲುಗಳು ಬಂದರೂ ಅದನ್ನು ಎದುರಿಸೋದಕ್ಕೆ ನಾನು ರೆಡಿ ಇದ್ದೀನಿ. ನಾನು ಪಟ್ಟಿರುವ ಪರಿಶ್ರಮಕ್ಕೆ ಸರಿಯಾಗಿ ನಾನು ಪ್ರತಿಫಲವನ್ನು ಪಡಿತೀನಿ ಅನ್ನುವಂತಹ ಮನಸ್ಥಿತಿಯನ್ನು ಹೊಂದಿರುವಂತಹ ವ್ಯಕ್ತಿತ್ವ ನಿಮ್ಮದು. ಓಕೆನಾ. ಇಲ್ಲಿ ನಿಮ್ಮದು ಏನೇ ಆಗಿರ್ಬೋದು, ಸಕ್ಸಸ್ ದಾರಿಲಿ ನೀವಿದ್ದೀರಾ. ಇಲ್ಲಿ ಸಹಿತ ಇಲ್ಲಿ 9 ಆಫ್ ವಾಂಡ್ಸ್ ಬಂದಿದೆ. 9 ಆಫ್ ವಾಂಡ್ಸ್ ಅಂದರೆ ನೀವು ಅಂದ್ಕೊಂಡಿರುವಂಥ ಚಾಲೆಂಜಸ್ಸಲ್ಲಿ ನೀವು ಗೆದ್ದು, ನೀವು ಎಕ್ಸ್ಪೀರಿಯನ್ಸ್ ಪಡೆದು, ನೀವು ಮತ್ತೆ ಹಿಂದೆ ನೋಡ್ತಾ ಇರುವಂಥದ್ದು. ಓಕೆನಾ. ಅಂದರೆ ನೀವು ಹಿಂದೆ ಏನೆಲ್ಲ ನಡೆದಿತ್ತು, ನಿಮ್ಮ ಜೀವನದಲ್ಲಿ ಹಿಂದೆ ಏನೆಲ್ಲ ನಡೀತಾ ಇದೆ, ಏನೆಲ್ಲ ನಡೆದಿದೆ, ಆ ವಿಚಾರದ ಬಗ್ಗೆ ಸ್ವಲ್ಪ ಹೆಚ್ಚು ಯೋಚನೆ ಮಾಡ್ತಾ ಇದ್ದೀರಾ. ಅಂದರೆ ನೀವು ನಡೆದು ಬಂದ ದಾರಿನ ನೀವು ಆಲೋಚನೆ ಮಾಡ್ತಾ ಇದ್ದೀರಾ. ಓಕೆನಾ. ನೀವು ನಡೆದು ಬಂದಂತಹ ಏನು ದಾರಿ ಇದೆ ಅದ್ರ ಬಗ್ಗೆ ಹೆಚ್ಚು ಗಮನ ಕೊಡ್ತಾ ಇದ್ದೀರಾ. ಅದಕ್ಕೆ ಇಲ್ಲಿ ಏಂಜಲ್ಸ್ ಏನು ಹೇಳ್ತಾ ಇದ್ರಪ್ಪ ಅಂತ ಹೇಳಿದರೆ, ದ ಮ್ಯೂಜಿಷಿಯನ್ ಕಾರ್ಡ್ ಬಂದಿದೆ. ಓಕೆನಾ. ಇಲ್ಲಿ ಬಾಟಮ್ ಆಫ್ ದಿ ಕಾರ್ಡ್ ಏನು ಬಂದದಪ್ಪ ಅಂತ ಹೇಳಿದರೆ, ದ ಮ್ಯೂಜಿಷಿಯನ್ ಗೈಡೆನ್ಸ್ ಏನು ಹೇಳ್ತಾ ಇದ್ದಾರಪ್ಪ ಅಂತ ಹೇಳಿದರೆ, ನಿಮ್ಮಲ್ಲಿರುವಂತಹ ಎಲ್ಲ ಸಕ್ಸಸ್ಸನ್ನು ನೀವು ಅಚೀವ್ ಮಾಡುವಂತಹ ಸರಿಯಾದ ದಾರಿಲಿದ್ದೀರಾ. ಆದರೆ ಆಲೋಚನೆ ಅನ್ನೋದೇನಿದೆ, ನಿಮ್ಮಲ್ಲಿರುವಂತಹ ಹಳೆ ಯೋಚನೆಗಳು, ಕಹಿಯಾದ ಯೋಚನೆಗಳನ್ನು ಬಿಟ್ಟು ಮುಂದೆ ಹೋಗಿ ನಿಮ್ಮ ಜೀವನದಲ್ಲಿ ಸಕ್ಸಸ್ಸನ್ನು ಪಡಿತೀರಾ. ನಿಮ್ಮಲ್ಲಿ ಹಣ ಇದೆ, ಪ್ರೀತಿ ಇದೆ, ಆಸ್ತಿ ಇದೆ, ನೀವು ಅಂದ್ಕೊಂಡಿರುವಂಥ ಎಲ್ಲ ಎಬಿಲಿಟಿ ಇದೆ. ಅಂದರೆ ನೀವು ಹೋಗುವಂಥ ದಾರಿಗೆ ಏನು ಬೇಕಾಗಿದೆ ಎಲ್ಲ ಜ್ಞಾನ ಭಂಡಾರವನ್ನು ಬ್ರಹ್ಮಾಂಡ ನಿಮಗೆ ಕೊಟ್ಟಿದೆ. ಬ್ರಹ್ಮಾಂಡದ ಆಶೀರ್ವಾದವೂ ನಿಮಗಿದೆ. ಆದರೆ ಇಲ್ಲೇನು ಹೇಳ್ತಾ ಇದ್ದಾರಪ್ಪ, ಎಚ್ಚರಿಕೆ ಏನು ಹೇಳ್ತಾ ಇದ್ದಾರಪ್ಪ ಅಂತ ಹೇಳಿದರೆ, ನಿಮ್ಮೊಳಗೆ ನೀವು ಎಷ್ಟೇ ನೋವು ಇದ್ದರೂ ಸಹಿತ ನೀವೇ ನುಂಗ್ತಾ ಇದ್ದೀರಾ. ಅದನ್ನು ನಿಮ್ಮ ಜೊತೆ ಇರುವಂತಹ ವ್ಯಕ್ತಿಗಳಿಗೆ ನಿಮ್ಮ ಅಗ್ದಿ ಹತ್ತಿರ ಇರುವಂತಹ ವ್ಯಕ್ತಿಗಳು ನಿಮ್ಮ ಭಾವನೆಗಳನ್ನು ಹಂಚಿಕೊಳ್ಳೋದ್ರಿಂದ ಸಹಿತ ಇಲ್ಲಿ ನಿಮ್ಮ ಆಲೋಚನೆಗಳು, ನಿಮ್ಮ ನೋವು, ನಿಮ್ಮ ಕಷ್ಟದಲ್ಲಿ ಪಾಲಾಗುವಂಥವರಿಗೂ ಸಹಿತ ನಿಮಗೆ ಹೆಗಲು ಕೊಡುವಂತಹ ವ್ಯಕ್ತಿಗೆ ಹೇಳಿ ಅದರಿಂದ ಸ್ವಲ್ಪ ನೀವು ಚೇತರಿಕೆ ಪಡಿಸ್ಕೊಳ್ಳಿ. ಅಂದರೆ ಒಂದು ಯಾವ ರೀತಿ ಅಂತ ಹೇಳಿದರೆ, ಒಂದು ವಿಶ್ರಾಂತಿಯನ್ನು ಪಡೆದುಕೊಳ್ಳಿ. ನೀವು ಕೆಲಸ ಮಾಡ್ತಿರುವಂಥ ಕೆಲಸಕ್ಕೆ ಒಂದು ವಿರಾಮವನ್ನು ಹಾಕಿ ಸ್ವಲ್ಪ ನಿಮ್ಮ ಮನಸ್ಥಿತಿಗೆ, ನಿಮ್ಮ ಮೈಂಡಿಗೆ, ನಿಮ್ಮ ಬಾಡಿಗೆ ಸ್ವಲ್ಪ ರೆಸ್ಟ್ ಕೊಡಿ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದರೆ ಇಲ್ಲಿ ಇನ್ನೂ ಒಂದು ಗೈಡೆನ್ಸ್ ಏನಪ್ಪ ಅಂತ ಹೇಳಿದರೆ, ಇಲ್ಲಿ ಬಾಟಮ್ ಆಫ್ ದಿ ಕಾರ್ಡ್ ಏನು ಬರ್ತಾ ಇದೆ ಅಂತ ಹೇಳಿದರೆ, ಟ್ರೀ ಆಫ್ ಕಪ್ಸ್ ಹೇಳುತ್ತಪ್ಪ ಅಂತ ಹೇಳಿದರೆ, ನಿಮ್ಮ ಸೆಲೆಬ್ರೇಷನ್ ಅಂದರೆ ನೀವು ಹೋಗ್ತಾ ಇರುವಂಥ ದಾರಿಲಿ, ನೀವು ಪಡ್ತಾ ಇರುವಂಥ ಅಚೀವ್ಮೆಂಟಿಗೆ, ನೀವು ಮಾಡ್ತಿರುವಂಥ ಪ್ರಮೋಷನ್ಗಾಗಿರ್ಬೋದು, ಹೊಸ ಜಾಬ್ ಆಗಿರ್ಬೋದು, ಹೊಸ ಫ್ರೆಂಡ್ಸ್ ಆಗಿರ್ಬೋದು, ಹೊಸ
ಮನೆ ತೊಗೊಳೋದ್ರಲ್ಲಾಗಿರ್ಬೋದು, ಹೊಸ ಕೆರಿಯರ್ ವಿಚಾರದಲ್ಲಿ ಯೋಚನೆ ಮಾಡ್ತಾ ಇದ್ದಂಥ ನಿಮ್ಮ ಫ್ಯೂಚರ್ ಮುಂದೆ ಏನಾಗಿದೆಯಪ್ಪ ಅಂತ ಹೇಳಿದರೆ ಒಂದು ಸಕ್ಸಸ್ ದಾರಿಯಲ್ಲಿದೆ. ನೀವು ಅದನ್ನು ಅನುಭವಿಸ್ತೀರಾ, ನಿಮ್ಮ ಗ್ರೋತನ್ನು ಅನುಭವಿಸ್ತೀರಾ, ನಿಮ್ಮ ಸಕ್ಸಸ್ಸನ್ನು ಅನುಭವಿಸ್ತೀರಾ. ನಿಮಗೆ ಕಾರಣವಾಗಿರುವಂಥ ಪ್ರತಿಯೊಂದು ಸಂತೋಷವನ್ನು ಸಹಿತ ನೀವು ಸಕ್ಸಸ್ಫುಲ್ಲಾಗಿ ನಡೆಸ್ಕೊಂಡು ಹೋಗ್ತೀರಾ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದರೆ ಇದು ಒಂದು ಅಂತ್ಯದ ಕಾರ್ಡ್ ಆಗಿದೆ, ಓಕೆನಾ. ಇಲ್ಲಿ ಅಂತ್ಯವಾಗಿ ನಿಂತಿರುವಂಥ ಅಂದರೆ ಪ್ರತಿಯೊಂದು ವಿಚಾರದಲ್ಲೂ ಸಹಿತ ನಿಮಗೆ ಒಂದು ಸಕ್ಸಸ್ಸನ್ನು ಪಡಿತಾ ಇದ್ದೀರಾ, ಒಂದು ಇದನ್ನು ಪಡಿತಾ ಇದ್ದೀರಾ. ಅಂದರೆ ಇಲ್ಲಿ ನಿಮಗೆ ಸದ್ಯದಲ್ಲಿ ಹೇಳ್ತಾ ಇರೋದೇನೇನು, ಸ್ವಲ್ಪ ನಿಮ್ಮ ಕೆಲಸಕ್ಕೆ ವಿರಾಮ ಕೊಡಿ. ಸ್ವಲ್ಪ ನೀವು ಟೆನ್ಷನ್ ತಗೊಳ್ಳೋದನ್ನು ಬಿಟ್ಟು ಸ್ವಲ್ಪ ನಿಮ್ಮ ಜೊತೆಗಿರುವಂತಹ ವ್ಯಕ್ತಿಗಳಿಗೆ ನಿಮ್ಮ ಕೆಲಸದಲ್ಲಿ ಭಾಗಿ ಮಾಡಿಕೊಂಡು ನೀವು ಶ್ರಮವನ್ನು ಕಡಿಮೆ ಮಾಡಿಕೊಂಡು ಒಂದು ವಿರಾಮ ತೆಗೆದುಕೊಂಡು ನಿಮ್ಮದೇ ಆದಂತಹ ಮತ್ತೆ ಜರ್ನಿನ ಸ್ಟಾರ್ಟ್ ಮಾಡಿ. ಅಲ್ಲಿ ನಿಮಗೆ ಒಂದು ಸಕ್ಸಸ್ ಇದೆ, ಗ್ರೋತ್ ಇದೆ, ನೀವು ನಂಬಿರುವಂಥ ದೈವಶಕ್ತಿ ಆಶೀರ್ವಾದ ಇದೆ ಅನ್ನೋದನ್ನ ಸಹಿತ ಇಲ್ಲಿ ಏಂಜಲ್ಸ್ ಹೇಳ್ತಾ ಇದ್ದಾರೆ. ಇಲ್ಲಿ ಏಂಜಲ್ಸ್ ನಂಬರ್ ನೀವೇನು ಹೇಳಬೇಕಪ್ಪ ಅಂತ ಹೇಳಿದ್ರೆ ಕಮೆಂಟ್ ಮುಖಾಂತರ ನೀವೇನು ಸೇರಿಸ್ಬೇಕಪ್ಪ ಅಂದರೆ 333 ಅಂದರೆ 333 ಅಂತ ಹೇಳಿ ನೀವು ಕಮೆಂಟ್ ಮಾಡಿದರೆ ಅಂದರೆ ಇಲ್ಲಿ ನಿಮ್ಮ ಯೂನಿವರ್ಸ್ ಏಂಜಲ್ಸ್ ಆಗಿರ್ಬೋದು, ಏಂಜಲ್ ರಫೇಲ್ ಆಗಿರ್ಬೋದು ಅಥವಾ ಏಂಜಲ್ ಚಾಮೇಲ್ ಆಗಿರ್ಬೋದು, ನಿಮಗೆ ತುಂಬಾ ಸಪೋರ್ಟಿವ್ ಆಗಿ ಅವರ ಎನರ್ಜಿ ಮುಖಾಂತರ ನೀವು ಕನೆಕ್ಟ್ ಆಗ್ಬೋದು ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ತಾ ಇವತ್ತಿನ ರೀಡಿಂಗ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.